ಇವತ್ತು ಅಮೀಬಾದಲ್ಲಿ ಹೋಲೋಜೋಯಿಕ್ ಕೋಶದ ಬಗ್ಗೆ ತಿಳ್ಕೊಳ್ಳುವ. ಇದರದ್ದು ವರ್ಡ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ. ವರ್ಡ್ ವಾಲ್ ಅಲ್ಲಿ ಆಟ ಆಡಿ ನಿಮ್ಮ ಪರೀಕ್ಷೆಯನ್ನ ನೀವೇ ಮಾಡ್ಕೊಳ್ಬಹುದು. ಮತ್ತೆ ಇದರದ್ದು ವಿಡಿಯೋ ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅಮೀಬಾ ಎಲ್ಲೆಲ್ಲಿ ವಾಸಿಸುತ್ತದೆ? ಅಮೀಬಾವು ಕೆರೆ, ಹಳ್ಳ ಮತ್ತು ತೇವದ ಮಣ್ಣು, ಹೊಂಡ ಇವುಗಳಲ್ಲೆಲ್ಲ ವಾಸಿಸುತ್ತದೆ. ಅಮೀಬಾವು ಹೇಗೆ ಚಲಿಸುತ್ತದೆ? ಅಮೀಬಾವು ಮಿಥ್ಯ ಪಾದಗಳ ಮೂಲಕ ಚಲಿಸುತ್ತದೆ. ಮಿಥ್ಯ ಪಾದಗಳ ಮೂಲಕ ಇದು ಚಲಿಸುತ್ತದೆ. ಇದಕ್ಕೆ ಸೂಡೋಪೋಡಿಯಾ ಅಂತ ಕರೀತಾರೆ. ಅಮೀಬಾದ ಪೋಷಕ ಪ್ರಕ್ರಿಯೆಯನ್ನು ವಿವರಿಸಿರಿ. ಅಮೀಬಾದ ಪೋಷಣೆ ಹೋಲೋಜೋಯಿಕ್ ಪ್ರಕಾರದ್ದಾಗಿದೆ. ಇದರಲ್ಲಿ ಹಂತಗಳಿವೆ. ಆಹಾರ ಗ್ರಹಣ ಅಂದ್ರೆ ಮಿಥ್ಯ ಪಾದಗಳಿಂದ ಅಥವಾ ಕೃತಕ ಪಾದಗಳಿಂದ ಆಹಾರವನ್ನು ಸುತ್ತಿ ಒಳಗೆ ತೆಗೆದುಕೊಳ್ಳುತ್ತದೆ. ನೆಕ್ಸ್ಟ್ ಇದರಲ್ಲಿ ಜೀರ್ಣಕ್ರಿಯೆ ಡೈಜೆಷನ್. ಇದು ಆಹಾರ ರಸಕೋಶದಲ್ಲಿ ಅಂದ್ರೆ ಜೀರ್ಣಕ ಎಂಜೈಮ್ಗಳು ಅಥವಾ ಕಿಣ್ವಗಳು ಸಂಕೀರ್ಣ ಪದಾರ್ಥವನ್ನ ಸರಳ ಪದಾರ್ಥಗಳಾಗಿ ಇಲ್ಲಿ ಪರಿವರ್ತನೆ ಮಾಡುತ್ತದೆ. ಹೀರಿಕೊಳ್ಳುವಿಕೆ ಅಥವಾ ಅಬ್ಸಾರ್ಪ್ಷನ್ ಅಂತ ಹೇಳ್ತಾರೆ. ಜೀರ್ಣವಾದ ಪೋಷಕಾಂಶಗಳನ್ನ ಏನ್ ಮಾಡ್ತದಂದ್ರೆ ಆಹಾರ ನಿರ್ವಾತ ಅಥವಾ ಫುಡ್ ವ್ಯಾಕ್ಯೂಲ್ ದಿಂದ ಹೊರಗೆ ಬಂದು ಅಮೀಬಾದ ಜೀವದ್ರವ್ಯಕ್ಕೆ ಅಥವಾ ಕೋಶ ದ್ರವ್ಯಕ್ಕೆ ಅದು ಸೇರಿಕೊಳ್ಳುತ್ತದೆ. ಆಮೇಲೆ ಅನುಸರಣ. ಹೀರಿಕೊಂಡ ಪೋಷಕಾಂಶಗಳನ್ನ ಅಮೀಬಾವು ತನ್ನ ಚಟುವಟಿಕೆ ಮತ್ತು ಬೆಳವಣಿಗೆಗೆ ಬಳಸಲಾಗುತ್ತದೆ. ಮತ್ತೆ ಜೀರ್ಣವಾಗದ ಆಹಾರದ ತ್ಯಾಜ್ಯಗಳನ್ನ ಅಮೀಬಾ ಕೋಶ ಪೊರೆ ಅಥವಾ ಕೋಶ ಪಟಲ ಅದಕ್ಕೆ ಸೆಲ್ ಮೆಂಬ್ರೇನ್ ಮೂಲಕ ಹೊರ ಹಾಕುತ್ತದೆ. ಅಮೀಬಾ ಎಂದರೆ ಏನು? ಅಮೀಬಾ ಎಂದರೆ ಏನು ವಿದ್ಯಾರ್ಥಿಗಳಲ್ಲಿ ನೋಡುವ. ಅಮೀಬಾ ಇದು ಯಾವ ಇದಕ್ಕೆ ಸೇರಿದೆ? ಟ್ರಸ್ಟಿ ಪ್ರೊಟಿಸ್ಟಾಕ್ಕೆ ಸೇರಿರೋ ಒಂದು ಏಕಕೋಶೀಯ ಸೂಕ್ಷ್ಮ ಜೀವಿಯಾಗಿದೆ. ಅಮೀಬಾದ ವೈಜ್ಞಾನಿಕ ಹೆಸರು ಏನು? ಅಮೀಬಾದ ವೈಜ್ಞಾನಿಕ ಹೆಸರು ಎಂಟಮೀಬಾ ಪ್ರೋಟಿಯಸ್. ಅಮೀಬಾ ತನ್ನ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುವ ಅಂಗಕ ಯಾವುದು ವಿದ್ಯಾರ್ಥಿಗಳೇ? ಕೇಂದ್ರಕ ಅಥವಾ ನ್ಯೂಕ್ಲಿಯಸ್. ಎಲ್ಲ ಚಟುವಟಿಕೆಗಳನ್ನ ಕೇಂದ್ರಕ ಅಥವಾ ನ್ಯೂಕ್ಲಿಯಸ್ ಇಂದ ಅದು ನಿಯಂತ್ರಿಸುತ್ತದೆ.